ಸ್ನೇಹಿತರೆ ನಮಸ್ಕಾರ. ಗೋಪಿ ಪ್ರಕಾಶ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ಹೋಗ್ತಿರೋಂಥ ದೇವಸ್ಥಾನ ಬಂದು ಶ್ರೀ ಜ್ಞಾನದೇವಿ ದೇವಸ್ಥಾನ. ಈ ದೇವಸ್ಥಾನ ಏನು ಅಂತಂದರೆ ಅಲ್ಲಿ ಈ ಸುಮಾರು ದಿನಗಳಿಂದ ವರ್ಷಗಳಿಂದ ನಾವು ದೇವಸ್ಥಾನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಿ. ಬಟ್ ಅಲ್ಲಿ ಇರೋ ಗುರುಗಳು ಯಾವ ರೀತಿ ಸಿಂಪಲ್ ಆಗಿರ್ತಾರೆ ಅಂತಂದರೆ ಅಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಇರೋದು ದೇವಸ್ಥಾನ ಏನೋ ಸ್ವಲ್ಪ ಸುಮಾರಾಗಿದೆ, ಅಂದರೆ ದೊಡ್ಡದಾಗೇ ಇದೆ. ಬಟ್ ಆದರೆ ಅವರು ಗುರುಗಳಿರೋದೊಂದು ಗುಡಿಸ್ಲಲ್ಲಿದ್ದಾರೆ. ಬಟ್ ಇವತ್ತು ಹೋಗ್ತಾ ಇರೋದು ನಾವು ಗುರುಗಳಿಗೆ ಗೊತ್ತಿಲ್ಲ. ಇವಾಗ ಗುರುಗಳಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ. ಅವರು ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ. ಇವಾಗ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ 9 ಗಂಟೆ ಆಗ್ತಿದೆ ನಾವು ಬರ್ತಾ ಇರೋದು. ಅವ್ರಿಗೆ ಗೊತ್ತಿಲ್ಲ ನಾವು ಬರ್ತಿರೋದು. ಹೋಗಿ ಇವಾಗ ಸರ್ಪ್ರೈಸ್ ಕೊಡೋಣ. ಬಟ್ ಅವ್ರು ಯಾವ ರೀತಿ ಇದ್ದಾರೆ ಲೈವಾಗೆ ತೋರಿಸ್ತೀವಿ ನಿಮಗೆ. ಯಾವ ರೀತಿ ಸಿಂಪಲ್ ಆಗಿರ್ತಾರೆ ಅನ್ನೋದನ್ನು, ಮತ್ತು ಅವರು ಯಾವ ರೀತಿ ಅವರು ಬಸವನ್ನ ಆಗಲಿ, ಮತ್ತು ಅವರು ಹಸುಗಳು ನೋಡ್ಕೊಳ್ಳೋದಾಗಲಿ, ಮತ್ತು ದೇವಸ್ಥಾನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅನ್ನೋದಾಗಲಿ ಎಲ್ಲ ಲೈವಾಗಿ ತೋರಿಸ್ತೀವಿ ನಿಮಗೆ. ಮತ್ತು ಗೋಪ್ಯಣ್ಣ, ಇವಾಗ ದೇವಸ್ಥಾನದ ವಿಶೇಷ ಏನು? ವಿಜಯ, ಆ ದೇವಸ್ಥಾನದ ವಿಶೇಷತೆ ಏನಂದ್ರೆ ಎಷ್ಟೋ ಜನ ಕೂರ್ತದಿಂದ ತುಂಬಾ ಜನ ಬೆಳ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಎಷ್ಟೋ ಕುಟುಂಬಗಳು ಈಚೆ ಬಂದ್ಬಿಟ್ಟಿದೆ, ಅಂದ್ರೆ ಬೀದಿಗೆ ಬಂದ್ಬಿಟ್ಟಿದೆ. ಎಷ್ಟೋ ಹೆಣ್ಮಕ್ಳು ಕಣ್ಣೀರು ಕೈ ತೊಳೆಯಂಗಾಗಿದೆ ಎಷ್ಟೋ ಕುಟುಂಬಗಳು. ಅಂತಹ ಕುಟುಂಬಗಳ ಜೀವನ ನಡೆಸಿದಂತ ಹೆಣ್ಮಕ್ಳು ಕರ್ಕೊಂಬಂದು ಎಷ್ಟೋ ಜನ ನೀವು ನೋಡ್ತಾ ಇದ್ದೀರ. ಆ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇದ್ದೀರ. ಅಮ್ಮ ಮಗನ ಕರ್ಕೊಂಡ್ಬರ್ತಾರೆ, ಗಂಡನ ಹೆಂಡತಿ ಕರ್ಕೊಂಡ್ಬರ್ತಾ ಇದ್ದಾಳೆ. 9 ವಾರ ಬಂದು ಆ ಅಮ್ಮನ ಹತ್ರ ಬಂದು ಆ ಒಂದು ಮಣ್ಣಿನ ಮಡಿಕೆಯಲ್ಲಿ ತೀರ್ಥಸ್ನಾನ ಮಾಡ್ಕೊಂಡು 9 ವಾರ ಮುಡಿಸು ಕಟ್ಟಿ ಆ ಅಮ್ಮನ ಸೇವೆ ಮಾಡಿದ್ರೆ 9 ವಾರ ಒಳಗಡೆ ಕುಡಿಯೋಕೆ ಬಿಡ್ತಾರೆ, ಸಂಪೂರ್ಣವಾಗಿ ಕುಡಿಯೋಕೆ ಬಿಡ್ತಾರೆ. ಅಂದರೆ ಇವಾಗ ಹೌದು, ಕೆಲವು ಜಾತಿಗಳಲ್ಲಿ ಕುಡಿತಾ ಕೆಲವು ಮದ್ದುಗಳಲ್ಲಿ ಅಂದರೆ ಮದ್ದು ಥರ ಕೊಡ್ತಾರೆ. ಹೌದು, ಆ ಥರ ಇದು ಮಾಡ್ತಾರೆ. ಬಟ್ ಇಲ್ಲಿ ಏನಾದರೂ ಕೊಡ್ತಾರೆ. ಇಲ್ಲೇ ಮದ್ದಾಗಲಿ ಹೊಟ್ಟೆಗೆ ಔಷಧಿಯಾಗಲಿ ಯಾವುದೇ ರೀತಿ ಕೊಡೋದಿಲ್ಲ. ಫಸ್ಟ್ ಅವ್ರು ಬಂದಾಗ ಮಣ್ಣಿನ ಮಡಿಕೆ ಕೊಡ್ತಾರೆ, ಅವರೇ ನೀರು ತಗೊಂಡ್ಬರ್ಬೇಕು. ಮಣ್ಣಿನ ಮಡಿಕೆ ನೀರು ತಗೊಂಬಂದು ಆ ಜ್ಞಾನ ಶಕ್ತಿ ಮುಂದೆ ಇಡಬೇಕು. ಅವ್ರ ಮನೆಯಿಂದ ತರಬೇಕಾಗ್ತದೆ ಅಥವಾ ಇಲ್ಲ, ಇಲ್ಲೇ ದೇವಸ್ಥಾನದಲ್ಲಿ ಒಂದು ಮಡಿಕೆ ಕೊಡ್ತಾರೆ. ಅಲ್ಲಿ ಸ್ವಲ್ಪ ದೂರದ ನೀರು ಇರುತ್ತೆ, ಇವರೇ ತಗೊಂಡ್ಬರ್ಬೇಕು. ಇವರೇ ತಗೊಂಬಂದು ಜ್ಞಾನ ಶಕ್ತಿ ಅಮ್ಮನ ಮುಂದೆ ಇಡಬೇಕು. ಅದನ್ನ ಅರ್ಚಕರು ಅದಕ್ಕೆ ಪೂಜೆ ಮಾಡ್ತಾರೆ. ಆ ಮಣ್ಣಿನ ಮಡಿಕೆಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ಮೇಲೆ ಆ ಮಣ್ಣಿನ ಮಡಿಕೆ ತುಂಬಿರಕತ್ತೆ ಅಂತ ಮಣ್ಣಿನ ಮಡಿಕೆನ 3 ರೌಂಡ್ ಬರ್ಬೇಕು. ಅಮ್ಮನವರು ದೇವಸ್ಥಾನಕ್ಕೆ 3 ರೌಂಡ್ ಬರ್ಬೇಕು. 3 ರೌಂಡ್ ಬಂದ್ಮೇಲೆ ಅದೇ ನೀರಿಂದ ಸ್ನಾನ ಮಾಡಿಸ್ತಾರೆ. ಇವ್ರಿಗೆ ಯಾರು ಕುಡಿತಾ ಇರ್ತಾರೆ ಅವ್ರಿಗೆ ಸ್ನಾನ ಮಾಡಿಸ್ತಾರೆ. ಆಮೇಲೆ ದೇವಸ್ಥಾನ ಸುತ್ತ 48 ಬಾರಿ ಪ್ರದಕ್ಷಿಣೆ ಬಂದು ದೇವಸ್ಥಾನದಲ್ಲಿ ಸಿಗುತ್ತಲ್ವಾ ಅದಕ್ಕೆ ಒಂದು ಮುಡುಪು ಕೊಡ್ತಾರೆ. ಆ ಮುಡುಪನ ಅಮ್ಮನವರು ದೇವಸ್ಥಾನ ಮುಂದೆ ಇರೋದಕ್ಕಂತ ಒಂದು ಪಾರ್ವತಿ ಬಂದು ಕಟ್ಟಬೇಕು. ಇದು ಅಲ್ಲಿರೋಂಥ ಪದ್ಧತಿ. ಅಲ್ಲಿ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ವೀರಭದ್ರ ಸ್ವಾಮಿ ಅಂತ ಇದ್ದಾರೆ. ವೀರಭದ್ರ ಸ್ವಾಮಿ ಅಂತ ಇದ್ದಾರೆ. ಅವ್ರಿಗೆ ಕುಡ್ಕೊಂಡ್ರೆ ಆಗಲ್ಲ. ಬೋಲೆ ಪಾಪ ದೇವಸ್ಥಾನ ವೀರಭದ್ರ ಸ್ವಾಮಿ ಅಂದ್ರೆ ಅಲ್ಲಿ ವಿಶೇಷವಾಗಿ ಬಸಪ್ಪನವರು ಮಹಿಮೆ ಉಳ್ಳ ಒಂದು ಬಸಪ್ಪನವರು ಇದ್ದಾರೆ. ಯಾರಾಗ್ಲಿ ಅವ್ರಿಗೆ ಅಂದ್ರೆ ಕುಡಿತ ಯಾರು ಮಾಡ್ಕೊಂಡ್ ಬರ್ತಾರೆ ದೇವಸ್ಥಾನಕ್ಕಾಗ್ಲಿ ಅಥವಾ ಯಾರು ಮಾಡ್ತಾರೆ ಅವ್ರು ಕಂಡ್ರೆ ಆಗಲ್ಲ. ಅವರು ಅಂತಹ ಒಂದು ಮಹಿಮೆಗಳ ಇದಾಗಿದಾರ. ಯಾರಾದ್ರೂ ಈ ದೇವಸ್ಥಾನಕ್ಕೆ ಕುಡ್ಕೊಂಡ್ ಬಂದ್ರೆ ಅಕಸ್ಮಾತ್ ಇವಾಗ ಬರೋದ್ರಾಗ ಅಯ್ಯೋ ಕರ್ಕೊಂಡ್ ಬರ್ತಾ ಇದ್ರೆ ಒಂದ್ ಸ್ವಲ್ಪ ಹಾಕೊಂಡ್ ಎಷ್ಟೋ ಜನ ಬರ್ತಾರೆ, ನೀವು ನೋಡಿ ಗಮನಿಸಿರ್ತೀರ ಮೋಸ್ಟ್ಲಿ. ಹಂಗ ಅಂತ ಬಂದಾಗ 1000 ಜನದಾಗ ನಿಂತಿದ್ರು ಬಸಪ್ಪನವ್ರ ಹತ್ರ ತಪ್ಪಾಯ್ತು ಅಂದ್ರೆ ಬಿಡಲ್ಲ. ಆದ್ರೆ ಶಿಕ್ಷೆ ಡೈರೆಕ್ಟ್ ಅವ್ರ ಹತ್ರ ಬಿಡ್ಕೊಂಡು ಹೋಗುತ್ತೆ. ಬೇರೆ ಯಾರು ಮುಟ್ಟ ಚೆಕ್ ಮಾಡೋದು. ಅವ್ರ ಹತ್ರ ಡೈರೆಕ್ಟ್ ಹೋಗಿ ತಪ್ಪಾಯ್ತಪ್ಪ ಸ್ವಾಮಿ ವೀರಭದ್ರ ಕ್ಷಮಿಸಂದ್ರೆ ಬಿಡಲ್ಲ. ಇದು ಅಲ್ಲಿ ಬಸಪ್ಪನ ವಿಶೇಷ. ಮತ್ತೆ ಈ ಜಮೀನುಗಳಲ್ಲಿ ಮತ್ತೆ ಮನೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳಿರುತ್ತೆ. ಈ ನೆಗೆಟಿವ್ ಎನರ್ಜಿ ಇದ್ರು ಸ್ವಲ್ಪ ಸಮಸ್ಯೆ ಇರುತ್ತೆ. ಅಂತಹ ಒಂದು ಸಮಸ್ಯೆಗಳನ್ನು ಅವ್ರ ಕುಟುಂಬ ಕಾಣಿಸ್ತಾ ಇದ್ರೆ ಈ ವೀರಭದ್ರ ಸ್ವಾಮಿ ಕರ್ಕೊಂಡೋಗಿ ಅವರು ಒಂದು ಏನ್ ನೆಗೆಟಿವ್ ಎನರ್ಜಿ ಇದೆ ಅದನ್ನ ಅವರು ಪರಿಹಾರ ಮಾಡ್ಕೊಡ್ತಾರೆ. ಮತ್ತೆ ಈ ಗೃಹಪ್ರವೇಶಗಳಾಗಿರ್ಬೋದು ಇಲ್ಲ ಸಮಾರಂಭಗಳು ಬಸಪ್ಪನ ಕರೆಸ್ತಾರೆ. ಅಪ್ಪನ ಕರೆಸಿ ವಿಶೇಷವಾದ ಪೂಜೆ ಪುಸ್ತಕ ಮಾಡ್ತಾರೆ ಯಾರಿಗೆ, ನಮ್ಮ ವೀರಭದ್ರ ಸ್ವಾಮಿಗೆ. ಅಂತಹ ಒಂದು ಮಹಿಮೆಯುಳ್ಳ ಬಸಪ್ಪನಾಗಿದ್ದಾರೆ. ಇಲ್ಲಿ ಬನ್ನಿ ನೋಡೋಣ ವೀಕ್ಷಕರೇ. ಈ ಥರ ವೀಡಿಯೋಸು ನಾವು ಸುಮಾರು ಮಾಡಾಕಿದ್ದೀವಿ. ಅಂದರೆ ಈ ಬಸಪ್ಪನ್ನ ಕರ್ಕೊಂಡು ಹೋದಾಗ, ವೀರಭದ್ರ ಸ್ವಾಮಿ ಕರ್ಕೊಂಡು ಹೋದಾಗ ಅಲ್ಲಿ ಏನೇನಾಗಿದೆ ಅನ್ನೋದನ್ನು ಕೆಲವು ವೀಡಿಯೋಸ್ಗಳನ್ನ ನಾವು ಮಾಡಿ ಹಾಕಿದ್ದೀವಿ. ಅದನ್ನು ನಮ್ಮ ಚಾನಲಲ್ಲಿ ಹೋಗಿ ನೋಡಿ ಆಮೇಲೆ ನಿಮ್ಗೇನಾದರೂ ನಿಮ್ಮದು ಒಪಿನಿಯನ್ ಏನೇನಿದೆಯೋ ಕಮೆಂಟ್ಸಲ್ಲಿ ಇದು ಮಾಡಿ. ಬಟ್ ಹಂಗೆ ಅದೇ ಥರ ನಿಮ್ಗೇನಾದರೂ ನಂಬಿಕೆ ಬಂತಂದರೆ ಒಂದ್ಸತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬಂದು ಇದು ಮಾಡ್ಕೊಂಡು ಹೋಗಿ. ನಿಮ್ಮ ಒಪಿನಿಯನ್ ಒಂದು ಇದು ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಪಾಸಿಟಿವ್ ಇದನ್ನೇ ಬರುತ್ತೆ ನಿಮಗೆ ಇಲ್ಲಿ. ಇವಾಗ ಅಲ್ಲೊಂದು ವಿಗ್ರಹ ರೆಡಿ ಆಗ್ತಾ ಇದೆ. ಹೌದಪ್ಪ. ಇಲ್ಲೊಂದು ಮನೆ ಗುಡಿಸ್ಲಿದೆಯಲ್ಲ, ಅವ್ರ ಮನೆ ಹತ್ರನೂ ಒಂದು
ವಿಗ್ರಹ ರೆಡಿ ಆಗ್ತದೆ. ಹೌದು. ಅದಕ್ಕೆ ಏನಾದರೂ ಆಳಿಕ್ಬಿಟ್ಟು ಏನಾದರೂ ಮಾಡಿಸ್ತಾ ಇದ್ದೀರಾ ಅಥವಾ ಏನಾದರೂ ಸ್ವಲ್ಪ ಅವರೇ ಏನಾದರೂ ಮಾಡ್ತಿದ್ದಾರಾ? ಇಲ್ಲ, ಈ ಕ್ಷೇತ್ರದಲ್ಲಿ ಇದುವರೆಗೂ ಅಲ್ಲೊಂದು ಕೆಂಟಕಣ್ಣ ಕಾಳಿ ಅಂತ ದೇವಸ್ಥಾನ ಪಕ್ಕದಲ್ಲಿ ಕಳಿಸ್ತಾ ಇದ್ದಾರೆ 18 ಅಡಿದು. ಬಟ್ ಇಲ್ಲಿ ಭದ್ರಕಾಳಿ ಅಮ್ಮನ ಕಟ್ತಾ ಇದ್ದಾರೆ. ಇಲ್ಲಿ ಗುರುಗಳು ಒಂದು ಈ ಟೆಂಪಲಲ್ಲಿ ವಿಶೇಷವಾಗಿ ಅವರೇ ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ 2 ವಿಗ್ರಹಗಳನ್ನು ಇವರೊಬ್ಬರೇ ಮಾಡ್ತಾ ಇದ್ದಾರೆ. ಅವರೇ ಯಾರು ಕೂಲಿಯರ್ ಯಾರು ಇರ್ತಿಲ್ಲ ಅಲ್ಲಿ, ಎಲ್ಲ ಇವರೇ ಮಾಡ್ತಿದ್ದಾರೆ. ಹಾಗಾಗಿ ಹಂಗೆ ಕಾಣಿಸ್ತಿದ್ರಲ್ಲ ಅವರ ಗುರುಗಳು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಗುರುಗಳೇ. ಒಳ್ಳೆ ನಮಸ್ಕಾರ. ಚೆನ್ನಾಗಿದ್ದೀರಾ? ಏನಿಲ್ಲ, ಎಲ್ಲ ನೀವೇ ಮಾಡ್ಕೊತಾ ಇದ್ದೀರಾ? ಏನು ಸರ್ ಮಾಡ್ತಾನೆ ಇರ್ಬೇಕಲ್ವ ಸರ್. ಇವಾಗ ಅಮ್ಮನ ಸೇವಕನಾಗಿ ನಾ ಇಷ್ಟು ಮಾಡಿಲ್ಲ ಸರ್. ಮಾಡ್ತಾನೆ ಇರ್ಬೇಕು. ಅಮ್ಮನಿಗೆ ಏನು ಒಂದು ಕೆಲಸ ಕೊಟ್ಟಿರ್ತಾಳೆ ಆ ಕೆಲಸ ಮಾಡ್ತಾನೆ ಇರ್ಬೇಕು. ಯಾಕಂದರೆ ಫ್ರೀ ಆ ಥರ ಈ ಥರ ಅನ್ನೋಂಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು. ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಆಳ್ನಿಟ್ಟಿ ಮಾಡಿಸ್ತಾರೆ, ಇಲ್ಲಿ ನೋಡಿದ್ರೆ ನೀವೇ ಸ್ವತಃ ನೀವೇ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀರಾ ಸರ್. ನಾವು ಇಲ್ಲಿ ಅಮ್ಮನಿಗೆ ಹಾಳಾಗಿದ್ದೀವಿ, ನಾವು ಇನ್ನೊಬ್ಬರು ಹಾಳು ನಿಕ್ಕೋಣಕ್ಕಾಗುತ್ತೆ ಸರ್? ಅಷ್ಟೊಂದು ಶಕ್ತಿ ನಮ್ಮ ಮತ್ತೆ ಅಲ್ಲ ಸರ್. ಗುರುಗಳಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಕೆಂಟಗಣ್ಣ ಕಾಳಿ ಅಂದ್ಬಿಟ್ಟು 18 ಅಡಿ ವಿಗ್ರಹ ತಯಾರಾಗ್ತಿದೆ. ಮತ್ತೆ ಇಲ್ಲಿ ಭದ್ರಕಾಳಿ ವಿಶೇಷವಾಗಿ ಕಟ್ತಾ ಇದ್ದೀರಾ. 2 ಕಡೆ ನೀವೇನೇ ಮಾಡ್ತಾ ಇರೋದು ಅದು ಹಿಂಗೆ? ಯಾರಾದ್ರೂ ಕೂಲಿಯರ್ ಇಟ್ಕೊಂಡಿರೋದಿಲ್ಲ ಸರ್? ಕೂಲಿಯರ್ ಅಂದ್ರೆ ಯಾರು ಇಲ್ಲ, ಅಂದ್ರೆ ಹೆಲ್ಪಿಂಗ್ ಇದ್ದಾರೆ, ಅಂದ್ರೆ ಮಾಡೋರು ಯಾರು ಇಲ್ಲ. ಅಮ್ಮನ್ನ ಒಂದು ರೂಪ ಕೊಡೋಂಥವ್ರು ಯಾರು ಇಲ್ಲ. ಅಂದ್ರೆ ಗಾರಿ ಕಲಿಸ್ತಾರೋ, ಸಿಮೆಂಟ್ ಅದು ಇದು ಎತ್ಕೊಂಡು ಕೊಡೋಂಥವ್ರು ಇಂಥವ್ರು ಇದ್ದಾರೆ. ಅಲ್ಲ ಅಂತ ಹೇಳಲ್ಲ, ಒಬ್ಬರೇ ಹೆಂಗ್ ಮಾಡೋಕ್ಕೂ ಆಗಲ್ಲ. ಬಟ್ ರೂಪ ಕೊಡೋದು ಮಾತ್ರ ಒಬ್ಬನೇ ಕೊಡ್ತೀವಿ. ಅಮ್ಮನೊಂದು ಅಲಂಕಾರ, ಶೇಪು, ಈ ಒಂದು ಇದೆಲ್ಲನೂ ಮಾಡೋದೆಲ್ಲ ಒಬ್ಬನೇ ಮಾಡ್ತೀವಿ. ನಿಮ್ಗೆ ಏನಾದ್ರು ಇದಕ್ಕೆ ಮುಂಚೆ ಏನಾದ್ರು ಕಲ್ತಿದ್ರ ಗುರುಗಳು? ಈ ತರ ಏನಾದ್ರು ವಿಗ್ರಹಗಳು ತಯಾರು ಮಾಡೋದು ಅಥವಾ ಏನಾದ್ರು ಮೂರ್ತಿ ಸರ್ ನಮ್ಗೆ ಇದ್ರ ಬಗ್ಗೆ ಕಲೆನೇ ಇಲ್ಲ ಸರ್. ಅಂದ್ರೆ ನಿಮ್ಗೆ ಗಾರೆ ಕೆಲಸ ಗೊತ್ತಿಲ್ಲ? ಇಲ್ಲ ಇಲ್ಲ, ಗಾರೆ ಕೆಲಸ ಆ ಥರ ನಮಗೇನು ಗೊತ್ತಿಲ್ಲ. ಏನಂದ್ರೆ ಒಂದು ಅಮ್ಮನೊಂದು ದೈವ ಮಾರ್ಗದಿಂದ ಅಷ್ಟೇ ನಾನು ಹೋಗ್ತಿರೋದು. ಅಮ್ಮನ ಏನು ತೋರ್ಸ್ಕೊಂಡು ಕೊಡ್ತಾವಳೋ ಅದರಂತೆ ಮಾಡ್ತಾ ಇದ್ದೀನಿ ಅಷ್ಟೇ. ಈ ರೂಪ ಕೆತ್ತನೆ ಮಾಡ್ಬೇಕಂತ ಹೆಂಗ್ ಬಂತು ನಿಮ್ಗೆ ಮನಸ್ಸಾಗ? ಅಮ್ಮನವರು ಏನೋ ಸೂಚನೆ ಕೊಟ್ರ ಅಥವಾ ನೀವೇ ಮಾಡಿದ್ರೆ ಹೆಂಗ್? ಇಲ್ಲ ಸರ್, ಇದು ಏನಾಯ್ತು ಅಂದ್ರೆ ಫಸ್ಟ್ ಕೆಂಟಗಣ್ಣ ಕಾಳಿಗೆ ಪಾಯ ಎಲ್ಲ ರೆಡಿ ಮಾಡಿದ್ವಿ. ಪಾಯ ಎಲ್ಲ ರೆಡಿ ಮಾಡಿದ್ದಾದ್ಮೇಲೆ ಹಿಂಗೆ ಅಮ್ಮನ ಮುಂದೆಗಡೆ ಕೂತ್ಕೊಂಡಿದ್ದಾಗ ಇಲ್ಲಿ ಒಂದು ತಡೆ ಅದು ಎಲ್ಲ ಇಲ್ಲಿ ಮಾಡ್ಯಾರೆ. ಆ ತಡೆ ಮಾಡ್ಬೇಕಾದ್ರೆ ಅಮ್ಮ ಇದ್ಕೊಂಡು ನನ್ನ ರೂಪನ ಇಲ್ಲಿ ಚೇಂಜ್ ಮಾಡ್ತಿದ. ಫಸ್ಟ್ ನನ್ನ ರೂಪ ಮಾಡಿ ಕೆಟ್ಟಿದ್ದನ್ನು ತಗೊಳಕ್ಕೆ ನನ್ನ ರೂಪ ಬೇಕೇ ಬೇಕು, ಉಗ್ರವಾಗಿರ್ಬೇಕು ನನ್ನ ರೂಪ. ಮಾಮೂಲಿ ಥರ ಇರಬಾರ್ದು, ನಾಳೆಗೆಲ್ಲ ವರ್ಷಾಚಿ ಒಂಥರ ಬಾಯಿ ಓಪನ್ನೆಸ್ ಇರಬೇಕು. ಹೌದು, ಉಗ್ರ ರೂಪವಾಗಿರ್ಬೇಕು. ಯಾಕಂದ್ರೆ ನಾನು ಕೆಟ್ಟದ್ದು ತೊಗೊಬೇಕಂದ್ರೆ ಉಗ್ರ ರೂಪನೇ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅಮ್ಮನ ಒಂದು ಸೂಚನೆ ಕೊಟ್ಟಿದ್ದಾದ್ಮೇಲೆ ನೋಡ್ರಿ ಇವಾಗ ಈ ಒಂದು ಇದಾಗ್ಬೋದು ಸರ್. ನೋಡ್ರಿ ಇವೆಲ್ಲ ಇವಾಗ ಏನಂದ್ರೆ ಕಲ್ತಿರೋದಾದ್ರೆ ಇನ್ನ ಒಂದು ಬ್ರ್ಯಾಂಡೆಡ್ ಆಗಿ ಮಾಡ್ತಾರೆ. ನೋಡ್ರಿ ನಾವು ಇದೆಲ್ಲ ಒಂಥರ ಗ್ಯಾಪ್ನೆಸ್, ಅಂದ್ರೆ ಯಾವುದು ಹೆಂಗಿ ಅಷ್ಟಕ್ಕಷ್ಟು ನಾವು ಕೊಡಕ್ ಆಗ್ತಾ ಇಲ್ಲ. ಅಂದ್ರೆ ಅಮ್ಮನ ಏನ್ ತೋರ್ಸ್ಕೊಂಡ್ ಕೊಡ್ತಾವಳೋ, ಯಾವ ತರ ತೋರ್ಸ್ಕೊಂಡ್ ಕೊಡ್ತಾವಳೋ, ಹೆಂಗ್ ತೋರ್ಸ್ಕೊಂಡ್ ಕೊಡ್ತಾವಳೋ ಅಷ್ಟೇ ಮಾಡ್ಕೊಂಡ್ ಬರ್ತಾ ಇದೀರಿ. ಈ ಒಂದು ಕೂದಲು ಅಷ್ಟೇ ತುಂಬಾ ದಿನದಿಂದ ಇದು ನಡೀತಾ ಇರೋಂಥ ಸರ್. ನೋಡ್ರಿ ಇದು ಶಾಲು ತರ ಬಂದಿದೆ. ಆ ಅಮ್ಮನ ಯಾವ ತರ ಮನ್ಸಿಗೆ ಕೊಡ್ತಿದ್ದಾಳೋ ಆ ತರ ಮಾಡ್ಕೊಂಡು ಹೋಗ್ತಿದೀವಿ ಅಷ್ಟೇ. ಇಲ್ಲ ಬೇರೆ ಇನ್ನೇನಿಲ್ಲ. ಈ ನಾಲ್ಗಿನ ನೋಡಿ, ಇದೆಲ್ಲ ನೋಡಿ ಕ್ಷಣಕ್ಕೆ ಏನು ಅನಿಸ್ತದೋ ಅಷ್ಟೇ. ಯಾವಾಗ ಒಂದು ಫ್ರೀನೆಸ್ಸು ನಮಗೆ ಕೆಲಸ ಅಲ್ಲಿ ದೇವಸ್ಥಾನದಲ್ಲಿ ಯಾವಾಗ ಇರೋಲ್ವೋ ಅವಾಗೆಲ್ಲ ಇದು ಮಾಡ್ತಾನೆ ಇರ್ತೀವಿ. ನಾವು ಇನ್ನೆಲ್ಲೂ ಅಷ್ಟೊಂದು ಹೊರಗಡೆ ಹೋಗಲ್ಲ. ಏನು ಕೆಲಸ ಅಮ್ಮನ ಕೆಲಸ ಇದ್ರೆ ಮಾತ್ರ ಹೋಗ್ತೀವಿ. ನಂದು ಅನ್ನೋದು ಏನೈತೆ ಸರ್, ಇರೋದೇ ಅಮ್ಮನ, ನಂದು ಅನ್ನೋ ಜೀವನನೇ ಅಮ್ಮಂದು. ಇನ್ನೇನು ಸರ್ ಸಮಾಚಾರ? ಇವತ್ತು ಬಂದ್ಬಿಟ್ಟಿದ್ದೀರಾ? ಹಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ಬಿಟ್ಟಿದ್ದೀರಾ? ಏನು ಸರ್ ಹಿಂಗೇನೆ ಕೊಡೋದು ಸಡನ್ ಆಗಿ ಸರ್? ಅಲ್ಲ ಬರ್ಬೇಕಾದ್ರೆ ಒಂದು ಫೋನ್ ಮಾಡ್ಬೇಕಲ್ವ ಸರ್? ಸರ್ಪ್ರೈಸ್ ಕೊಡ್ಬೇಕಂತಾನೆ ಗುರುಗಳೇ ಬಂದಿದ್ದು. ಅಲ್ಲ ಸರ್, ಸಡನ್ ಆಗಿ ಬರ್ರಿ ಹೆಂಗೆ ಸರ್? ಇಲ್ಲ ಗುರುಗಳೇ, ಇಬ್ರು ಮಾತಾಡ್ಕೊಂಡು ನಿಮ್ಗೆ ಗೊತ್ತಿಲ್ಲದ್ರೆ ಒಂದು ಸರ್ಪ್ರೈಸ್ ಕೊಡಬೇಕು. ಗುರುಗಳು ದಿನಚರಿ ಹೆಂಗಿರುತ್ತೆ ಅಂತ ತೋರ್ಸೋಣ ಅಂತ ವೀಕ್ಷಕರಿಗೋಸ್ಕರ ಬಂದಿದ್ದು ಗುರುಗಳೇ. ಅದಕ್ಕೋಸ್ಕರ ಕ್ಷಮೆ ಇರಲಿ ನಮ್ಮ ಮೇಲೆ. ಕ್ಷಮೆ ಸರ್, ಇದು ಲೈಫಾಗ ಸತ್ಯ ಅಂತ ತೋರ್ಸೋದ್ರೊಳಗಡೆ ಕ್ಷಮೆ ಆಗಿ ಸರ್. ಅಂದರೆ ಆ ಥರ ಅಲ್ಲ, ಸಡನ್ ಆಗಿ ಬಂದಲ್ಲ. ಇಲ್ಲ, ನಮಗೂ ಒಂದು ಕುತೂಹಲ ಆಯ್ತು ಗುರುಗಳೇ. ನಮ್ಮ ಗುರುಗಳು ಏನು ಮಾಡ್ತಾರೆ, ದಿನಚರಿ ಹೆಂಗಿರುತ್ತೆ ಅವ್ರದ್ದು? ನಾರ್ಮಲ್ ಆಗಿ ಏನು ಮಾಡ್ತಾರೆ? ಪೂಜೆ ಇದ್ದಾಗ ಪೂಜೆ ಮಾಡ್ತಾರೆ, ಬಸಪ್ಪ ಇದ್ದಾಗ ವೀರಭದ್ರ ಸ್ವಾಮಿ ಕರ್ಕೊಂಡು ಹೊರಗಡೆ ಹೋಗ್ತಾರೆ. ಈ ನಾರ್ಮಲ್ ಡೇಸಲ್ಲಿ ಏನು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ನಮಗೆ. ಅದಕ್ಕೆ ಬೆಳಗ್ಗೆ ಬೇಗ ಬಿಟ್ಟು ಬಂದಿವಿ ಗುರುಗಳೇ ನಾವು. ಹೇಳ್ಬೇಕು ಗುರುಗಳೇ, ನಿಮ್ಮ ಮನೆ ನೋಡ್ಬೇಕಂತ ನಮ್ಗೆ ಆಸೆ ಆಗಿದೆ. ಅದೊಂದು ಇವಾಗ ನಾವು ನೋಡಿಲ್ಲ, ನಾವು ತೋರಿಸ್ಬಿಟ್ರೆ ನಮಗೊಂದು ಖುಷಿ ಬಿಡ್ತೀವಿ ನಾವು.
ಟಿಫನ್ ಎಲ್ಲ ಆಯ್ತಾ ಗುರುಗಳೇ? ಸರ್ ಇನ್ನೂ ಇಲ್ಲ ಸರ್, ಎಲ್ಲಿ ಟಿಫನ್ ಇಲ್ಲ. ನೀವು ತಾನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಸರ್ ಮಾಡೋದು ತಿನ್ನೋದು ಎಲ್ಲ ಇದೆ. ಎಲ್ಲಂದ್ರಲ್ಲಿ ಮಲ್ಕೊಂಡಿದ್ದೀವಿ, ಇಲ್ಲಾರು ಇಲ್ಲಿ ಮಲ್ಕೊಂತೀವಿ, ಇಲ್ಲ ಅಲ್ಲಿ ವೀರಭದ್ರಪ್ಪನ ಅಂದರೆ ದನಗಳಿಗೊಂದು ಗೋಶಾಲೆ ಅಂತ ಚಿಕ್ಕದಾಗಿ ಒಂದು ಸಿಂಪಲ್ ಆಗಿ ಮಾಡಿದ್ದೀವಿ, ಅಥವಾ ಅಲ್ಲಿರ್ತೀವಿ. ಎಲ್ಲನೂ ಹೊರಗಡೆದಾಗ ಅಲ್ಲೇ ಮಲ್ಕೊಂತೀವಿ, ಹೇಳಕ್ಕಾಗಲ್ಲ. ಇವಾಗ ದೇವಸ್ಥಾನ ಅಂದ್ರೆ ಇವಾಗ ಕೆಲವರು ಏನಂತಂದ್ರೆ ಜನ ದುಡ್ಡು ಮಾಡ್ತಾರೆ ಅಂತ ನೋಡಿದ್ರೆ, ನೀವು ನೋಡಿದ್ರೆ ಇಂಥ ಮನೆಗಳಿದ್ದೀರಾ ಸರ್. ದುಡ್ಡು ಮಾಡಿ ಇಲ್ಲಿ ಬಿಲ್ಡಿಂಗ್ ಅನ್ನೋದಲ್ಲ ಸರ್ ಮುಖ್ಯ, ನಾವ್ ಏನ್ ಮಾಡಿದೀವಿ ಅನ್ನೋದಷ್ಟೇ. ನಾವು ಲಾಸ್ಟ್ ಪ್ರಶ್ನೆ ಬರೋದು, ನಾವು ದುಡ್ಡು ಮಾಡಿದೀವಿ ಅನ್ನೋದು ಬರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ನನಗೆ ಗೊತ್ತಿರೋದು ನಮ್ಮ ಅಮ್ಮನ ಗೊತ್ತಿರೋ ಪ್ರಕಾರವಾಗಿ ನೀವೇನು ಸಾಧನೆ ಮಾಡಿ. ಯಾಕಂದ್ರೆ ನಾನು ಏನು ಗೊತ್ತಿದ್ದನು, ಇಲ್ಲಿ ಬರ್ಬೇಕಾದ್ರೆ ಅದೇನು ಅಂಬೆಗಲ್ ಇಡುತ್ತೆ ಅಂತ ಹೇಳ್ತಾರಲ್ವಾ, ಆ ತರ ಇಟ್ಕೊಂಡ್ ಬಂದಿರೋನು. ಆ ಅಮ್ಮನ್ ಯಾವ ತರ ಒಂದು ಕಲ್ಸ್ಕೊಂಡ್ ಕೊಟ್ಕೊಂಡು ಹೋಗ್ತಾ ಇದಾರೋ ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಇದೀನಿ ಸರ್. ಅಮ್ಮ ನನ್ಗೊಂದು ತಾಯಿಯಾಗಿ ನಾನೊಂದು ಬೆನ್ನಿಂದ ಗಡ್ಡೆ ನಿಂತ್ಕೊಂಡು ಖುಷಿ ಮಾಡ್ತಾ ಇದಾರೆ, ನಾನು ಹೋಗ್ತಾ ಇದ್ದೀನಿ. ಆ ಅಮ್ಮ ಈ ತರ ಹಿಂಗೆ ಮಾಡ್ಬೇಕು, ಇದೇ ತರನೇ ಇದ್ ಮಾಡ್ಬೇಕು ಅಂತ ತೋರ್ಸ್ಕೊಂಡ್ ಕೊಡ್ತಾ ಇದಾರೆ, ಅದೇ ತರನೇ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ತರ ನಂದು ಅನ್ನೋದೇನಿಲ್ಲ ಸರ್. ಒಂದೇ ಮಾತಾಡ್ಬೇಕು. ಚಿಕ್ಕ ಗುಡಿಸ್ಲಾಗಿದೆ ನಿಮ್ಗೆ ಅಷ್ಟ ತರ ಇಕ್ಕಟ್ಟು ತರ ಏನಾದ್ರು ಅನ್ನಿಸ್ತಿದೆ? ಏನಿಲ್ಲ ಸರ್, ಖುಷಿಯಾಗಿದ್ದೀವಿ ಸರ್. ಇದಕ್ಕಿಂತ ಖುಷಿ ಬೇಕಾ ಸರ್? ಅರಮನೆಯಲ್ಲಿದ್ರೆ ಟೆನ್ಷನ್ ಜಾಸ್ತಿ. ಆಮೇಲೆ ತಿರ್ಗಂತಾರ ದೇವಸ್ಥಾನ ಎಲ್ಲ ಮಾಡಿದ್ರು, ಚೆನ್ನಾಗ್ ಮನೆ ಕಟ್ಸ್ಕೊಂಡ್ಬಿಟ್ರು, ಆ ಅಮ್ಮಕ್ಕೆ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಯಾಕೆ ಸರ್ ಬೇಕು? ಬೇಡ. ಅಮ್ಮಂದ್ ಏನ್ ಬರುತ್ತೋ ಅದ್ ಅಮ್ಮನಿಗೆ ಸೀಮಿತವಾಗಿರ್ಬೇಕು. ನಾವಿಲ್ಲ ಯಾಕಂದ್ರೆ ದಿನ ಕೂಲಿ ಒಂದು ಎಷ್ಟು ನಮ್ಮ ಒಂದು ಇದು ಬಂದು ಒಂದು 500-300 ಸಾಕು ಸರ್. ನಮ್ಮ ಜೀವನ ಚೆನ್ನಾಗಿ 3 ಟೈಮ್ ಅನ್ನ ಹೊಟ್ಟೆ ತುಂಬ ಕೊಟ್ಟೋಳು. ಒಂದು 10 ಜನ ಬಂದ್ರು ಅವ್ರು ಹೊಟ್ಟೆ ತುಂಬಾ ಮಾಡಿ ಹಾಕಿ ಒಂದು ಇದಂತ ಭಾಗ್ಯ ಕೊಟ್ಟವಳು, ಅನ್ನ ಇಕ್ಕಂತ ಭಾಗ್ಯ ಕೊಟ್ಟವಳು. ಅದಕ್ಕಿಂತ ಒಂದು ಯಾವ ಒಂದು ಜನ್ಮ ಅಂದ್ರೂ ಇಂಥ ಅದೃಷ್ಟ ಸಿಗಲ್ಲ ಸರ್. ಅದು ನಮಗ್ ಸಿಗೈತೆ. ನಮ್ಮೊಂದು ಯಾವ್ದೋ ಜನ್ಮದೊಂದು ಇದು ಖುಷಿ ಈ ಜನ್ಮದಲ್ಲಿ ಸಿಕ್ಕೈತೆ. ಯಾಕಂದ್ರೆ ಬರೋಂಥ ಜನ್ಮಗಳಿಗೆಲ್ಲಾನು ಇದೇ ತರನೇ ಅಮ್ಮನೊಂದು ನನ್ನ ತಾಯಿಯಾಗಿ, ನನ್ನೊಂದು ಮಗಳಾಗಿ, ಎಲ್ಲ ನನ್ನೊಂದು ಸರ್ವಸ್ವವಾಗಿ ಜನ್ಮಕ್ಕೂ ಇದೇ ತರ ನಾನು ಬೆನ್ನಿಂದ ಕಡೆ ಇದೇ ತರ ಇವರು ವೈಫರ್ ಇಲ್ಲ ಸರ್. ಅವರು ಮೇವಕ್ಕೆ ಗೋಶಾಲೆಗೆ ಭಕ್ತರೇನಾದ್ರೂ ಮೇವಿಗೆ ಕೊಡ್ತಾರೆ ಗುರುಗಳೇ? ಸರ್ ನಾವು ಗೋಶಾಲೆ ಅಂತ ಮಾಡಿಲ್ಲ, ಇನ್ನೂ ಮಾಡಿಲ್ಲ. ಯಾಕಂದ್ರೆ ಗೋಶಾಲೆ ಅನ್ನೋದಕ್ಕಿಂತ ನಮ್ಮೊಂದು ನೆಮ್ಮದಿ. ಯಾಕಂದ್ರೆ ನಾವು ಎಲ್ಲೋ ಹೊರಗಡೆ 100 ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಇಂದ ಬಂದ ಮುಖ ನೋಡ್ತಿದ್ರೆ ಇನ್ನೂ ಒಂಥರ ನಮ್ಗೆ ಖುಷಿ. ಅಂದ್ರೆ ಇವಾಗ ಮಕ್ಕಳು ಮನೇಲಿ ಇದ್ದಾಗ ಯಾವ ತರ ಒಂದು ಹೊರಗಡೆ ಹೋಗಿ ಬರ್ತಿದಂಗೆ ಖುಷಿ ಆಗುತ್ತೋ, ನಮಗೂ ಅದೇ ತರ ನಾವು ಮುಖ ನೋಡ್ತಿದಂಗೆ ಒಂಥರ ಖುಷಿ ಆಗ್ಬಿಡುತ್ತೆ. ನಾವು ಬೆಳಗಿಂದ ಕಷ್ಟ ಬಿದ್ದಿರೋದೆಲ್ಲ ಒಂದು ಕ್ಷಣದಲ್ಲಿ ಮಾಯ ಆಗುತ್ತೆ. ಒಂಥರ ನೆಮ್ಮದಿ ನಿರಾಳ. ಅವ್ನು ನೋಡಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಏನಾದ್ರು ನಿಮಗೆ ಮಕ್ಳು ಯಾರು ಇದ್ದಾರ ಸರ್? ಇವಾಗ ಮಕ್ಕಳು ಸದ್ಯಕ್ಕೆ 2 ಇದೆ ಸರ್. ಹಾಂ, ಯಾವಿಲ್ಲ ತೋರಿಸ್ತೀನಿ ಸರ್, ಯಾಕಂದ್ರೆ ಹೇಳೋದು ಬೇಡ. ಇಲ್ಲ ನನಗೆ ಹೇಳಿ, ವೀಕ್ಷಕರಿಗೆ ಗೊತ್ತಾಗತ್ತಲ್ಲ, ಆಮೇಲೆ ತೋರ್ಸೋಣ, ನಾವು ಹಂಗೆ ತೋರಿಸ್ತೀವಿ ಸರ್. ಇಲ್ಲಿ ನಾನು ತಿಳ್ಕೊಂಡಿರೋದು ಯಾಕಂದ್ರೆ ಮಕ್ಕಳ ವಿಚಾರ ಅನ್ನೋದಕ್ಕಿಂತ ನನ್ನೊಂದು ಜೀವನದಲ್ಲಿ ಅರ್ಥ ಮಾಡ್ಕೊಂಡಿರೋದು ಒಂದೇ, ನನ್ಗೆ ಅಮ್ಮನೇ ನನ್ನ ಮಗಳು, ವೀರಭದ್ರಪ್ಪನೇ ನನ್ನ ಮಗ. ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ, ಯಾಕಂದ್ರೆ ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ. ಯಾಕಂದ್ರೆ ನಾವ್ ಎಲ್ಲಾರನ್ನೂ ಒಂದು ಸೇವೆ ಮಾಡಕ್ ನಿಂತ್ಕೊಂಡಿದ್ದೀವಿ. ಇವಾಗ ನಮ್ಮ ಮಕ್ಳು ಆಯ್ತು ಆದಾಗ ನಾಳುತ್ತಿ ನಾವು ದೊಡ್ಡವಾಗಿ ಆದ ಅಕಸ್ಮಾತ್ ನಾವ್ ಇಷ್ಟೊಂದು ಎಲ್ಲ ಒಂದು ಅಮ್ಮನ ಸೇವೆ ಮಾಡ್ಕೊಂಡು ಇಷ್ಟೊಂದು ಹೆಸರು ಮಾಡ್ಕೊಂಡು ಇಷ್ಟು ಕಷ್ಟ ಬಿದ್ಕೊಂಡು ಬಂದಿರ್ತೀವಿ, ಆ ಒಂದೇ ಒಂದು ಕ್ಷಣದಾಗ ಹೌದು ಸರ್. ಯಾಕಂದ್ರೆ ನಮ್ಮೊಂದು ವೀಕ್ನೆಸ್ ಅದ ಆಗಬಿಡುತ್ತೆ. ಅವಾಗ ನಾವು ಕುಗ್ಬಿಡ್ತೀವಿ. ಆ ಕುಗ್ಗೋದಕ್ಕಿಂತ ನಮ್ಮ ಮಕ್ಳೇ ಬೇಡ ಸರ್ ಡಿಸೈಡ್ ಮಾಡ್ತೀವಿ. ಮಕ್ಳ ಸವಾಸನ ಬೇಡ. ಯಾಕಂದ್ರೆ ಎಷ್ಟೋ ಜನ ಭಕ್ತರು ಬರ್ತಾರೆ, ಭಕ್ತರು ಬಂದು ಕಾಲ್ ಕೈ ನನ್ನ ಮಕ್ಳು ಈ ತರ ಹಿಂಸೆ ಕೊಡ್ತಾರೆ, ಕುಡ್ದ್ಬಿಟ್ಟು ಅಲ್ಲಿ ಬಿದ್ದೋಗಿರ್ತಾರೆ, ಇಲ್ಲಿ ಬಿದ್ದೋಗಿರ್ತಾರೆ, ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ, ಸತ್ತೋಗ್ಬಿಡ್ತೀನಿ, ಹಂಗೆ ಸತ್ತೋಗ್ಬಿಡ್ತೀನಮ್ಮ ಅಂತೇಳಿ ಅಮ್ಮನ ಕಾಲಗಳ ನಮ್ಮ ಕಾಲಕ್ಕೆ ಬೀಳ್ಬೇಕಾದ್ರೆ ನಮ್ಗೆ ಎಲ್ಲೋ ಅಂತ ಕಣ್ಣೀರು ಬರುತ್ತೆ. ಯಾಕಂದ್ರೆ ನಮ್ಗಿಂತ ಅವ್ರು ದೊಡ್ಡವರು. ಯಾಕಂದ್ರೆ ನಮ್ಮ ಕಾಲಕ್ಕೆ ಬೀಳಿಸ್ಕೊಂಡಂತ ಅರ್ಹತೆ ನಮ್ಗೆ ಇರೋದಿಲ್ಲ. ಆಯ್ತೋ ಇಲ್ಲ ನನಗೂ ಗೊತ್ತಿಲ್ಲ, ಅದು ನಮ್ಮ ಅಮ್ಮನಿಗೆ ಗೊತ್ತಿರಬೇಕು. ಅದೆಲ್ಲ ನೋಡಿದಾಗ ನಮ್ಗೆ ಎಲ್ಲೋ ಒಂದಾಗ ಭಯ ಆಗುತ್ತೆ. ಭಯ
ಅಯ್ಯ ಯಾಕಂದ್ರೆ ಇಷ್ಟು ಮಾಡ್ಕೊಂಬಂದು ಲಾಸ್ಟಿಗೆ ಒಂದೇ ಒಂದು ಸಣ್ಣದಾಗೆ ನಾನು ಹಾಳಾಗಿ ಹೊರಟೋಯ್ತು ಅಂದ್ರೆ ಮತ್ತೆ ನಾವು ಹಿಂದಿಗೆ ಬರಕ್ ಬರಲ್ಲ, ಮತ್ತೆ ಈ ಜನ್ಮ ನಮ್ಗೆ ಸಿಗಲ್ಲ, ಮತ್ತೆ ಇವಾಗ ತುಂಬಾ ಏಜ್ ಆಗಿದೆ, ಮತ್ತೆ ಈ ಏಜಿಗೆ ಬಂದು ಮತ್ತೆ ಹೊಸ್ತಾಗ ಅದಕ್ಕೋಸ್ಕರ ಬೇಡ. ಸದ್ಯಕ್ಕೆ ಎಷ್ಟೋ ಜನ ಇವಾಗ ನಮ್ಮ ಮಕ್ಕಳಾಗಿ ನಿಂತ್ಕೊಂಡಿದ್ದಾರೆ, ಸಾಕು ಸರ್. ನಮ್ಗೆ ಇದಕ್ಕಿಂತ ದೊಡ್ಡ ಪ್ರೀತಿ ಇನ್ನೇನ್ ಸರ್ಬೇಕು. ಇವಾಗ ಒಂದು ತಂದೆ ತಾಯಿಗೆ ಬೇಕಾದ್ರೆ ಇಬ್ಬರು ಮಕ್ಕಳು ಅಲ್ವಾ, ಇವಾಗ ಮಕ್ಕಳು ಅಥವಾ ಮಾಡ್ಕೊಂಡಿರೋದ್ರಲ್ಲಿ ಎಷ್ಟು ಮಾತ್ರ ಸುಖವಾಗಿದೆ. ಕೆಲವರು ಸುಖವಾಗಿದ್ದಾರೆ, ಕೆಲವರು ಯಾಕಂದ್ರೆ ಹಂಗೂ ಐತೆ ಹಿಂಗೂ ಐತೆ. ಅಂದ್ರೆ ನಮ್ಮೊಂದು ಇಂಟೆನ್ಷನ್, ನಮ್ಮೊಂದು ವೀಕ್ನೆಸ್ ಎಲ್ಲೂ ಇರ್ತದೆ. ಬನ್ನಿ ಗುಳ್ಳೆ, ಹಂಗೆ ಮಾತಾಡ್ಕೊಂಡು ಸರಿ ಸರ್. ಗುಳ್ಳೆ, ಇದಕ್ಕೇನಾದರೂ ಮತ್ತೆ ನಿಮಗೆ ದೇವಿ ಅಪ್ಪಣೆ ಕೊಟ್ಟು ನಿಮ್ಗೆ ಏನಾದ್ರು ಮಕ್ಕಳೇನಾದ್ರು ಯಾವ ರೀತಿ ಆ ಥರ ಸ್ವೀಕಾರ ಮಾಡ್ತೀವಿ ಸರ್? ಅದು ಅಮ್ಮನೇ ಅಕಸ್ಮಾತ್ ಏನಾದ್ರು ನಮ್ಮೊಂದು ಜನ್ಮನೇ ಅಮ್ಮನ ಸಾಕು ಅನ್ನಂಗಿತ್ತಂದ್ರೆ ಆ ಥರನೂ ರೆಡಿಯಾಗಿದ್ದೀವಿ. ಅಕಸ್ಮಾತ್ ಏನೋ ಅಮ್ಮನು ನನ್ನೊಂದು ಪ್ರಸಾದ, ಮುಂದೆ ನಾನೇನು ಆ ಥರ ದಾರಿ ಬಿಟ್ಕೊಂಡು ಕೊಡಲ್ಲ, ಒಂದು ಸಂತಾನ ತಗಪ್ಪ, ಇಲ್ಲ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವ್ದಾದ್ರು ಕೊಟ್ಟು ನನಗಾಗಿ ಸೀಮಿತವಾಗಿ ನಾನು ಮಾಡ್ಕೊತೀನಿ ಅಂತ ಅಮ್ಮನೇನಾದ್ರೂ ಮಾತು ಕೊಟ್ಟರೆ ನಾವು ಸ್ವೀಕರ್ತೀವಿ ಸರ್. ಯಾಕಂದ್ರೆ ಅಮ್ಮನ ಹೇಳಿದ ಮಾತು ನಾವು ಯಾವತ್ತೂ ಮೀರಲ್ಲ. ಯಾಕಂದ್ರೆ ಈ ಕೊಡೋಳು ಅಮ್ಮನು, ತಗೊಳೋಳು ಅಮ್ಮನು, ಯಾಕಂದ್ರೆ ನಮ್ಮ ಭಯ ಈ ಥರ ಇದೆ ಸರ್, ನಮ್ಮ ಮನಸ್ಸಲ್ಲಿ ಇರೋದು ಈ ಥರ. ಆದ್ರೆ ಅಮ್ಮನ ಇಚ್ಛೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ ಸರ್.